ವರ್ಲ್ಡ್ ಹಾರ್ಟ್ ಡೇ ಪ್ರಯುಕ್ತ ಬೆಂಗಳೂರಿನಿಂದ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಭಿಲಾಷ್ ಕೊಂಡ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪೇಷಂಟ್ಸ್ ಹಾರ್ಟ್ ಡಿಸೀಸ್ ನ ಅರ್ಲಿ ವಾರ್ನಿಂಗ್ಸ್ ರೆಕಗ್ನೈಸ್ ಮಾಡಬಹುದಾ? ಈ ಮೇನ್ ಲಕ್ಷಣಗಳು ಯಾವ್ದು ಗೊತ್ತಾ ಮ್ಯಾಮ್? ಹಾರ್ಟ್ ಪ್ರಾಬ್ಲಮ್ಗೆ ಚೆಸ್ಟ್ ಪೇನ್ ಬಂದ್ಬಿಟ್ಟು ನಮ್ಮ ಸೆಂಟ್ರಲ್ ಪಾರ್ಟ್ ಅದ್ರ ಲೆಫ್ಟ್ ಸೈಡ್ ಚೆಸ್ಟ್ ಪೇನ್ ಬರುತ್ತೆ. ಸಮ್ಟೈಮ್ಸ್ ಈ ಚೆಸ್ಟ್ ಪೇನ್ ಬಂದ್ಬಿಟ್ಟು ನಿಮ್ ಕೈ ಹತ್ರ ಹರಡುತ್ತೆ. ಕೆಲವೊಮ್ಮೆ ಈ ಚೆಸ್ಟ್ ಪೇನ್ ನಿಮ್ಗೆ ದವಡೆ ಹತ್ರನೂ ಹೋಗ್ಬೋದು. ಇದು ಚೆಸ್ಟ್ ಪೇನ್ ಜೊತೆಗೆ ಕೆಲವರಿಗೆ ಬ್ರೀತಿಂಗ್ ಡಿಫಿಕಲ್ಟಿ, ಸ್ವಲ್ಪ ನಡೆದ್ರೆ ಬ್ರೀತಿಂಗ್ ಡಿಫಿಕಲ್ಟಿ ಬರುತ್ತೆ, ಸ್ವಲ್ಪ ಸ್ಟೆಪ್ಸ್ ಸೇರಿದ್ರೆ ಬ್ರೀತಿಂಗ್ ಡಿಫಿಕಲ್ಟಿ ಬರುತ್ತೆ. ಕೆಲವರಿಗೆ ತುಂಬಾ ಎಕ್ಸೆಸಿವ್ ಸ್ವೆಟ್ಟಿಂಗ್, ಎಕ್ಸೆಸಿವ್ ಟೈರ್ಡ್ನೆಸ್, ಇದೆಲ್ಲ ವಾರ್ನಿಂಗ್ ಸೈನ್ಸ್ ಆಫ್ ನಮ್ಮ ಹಾರ್ಟ್ ಡಿಸೀಸ್ ಅಂತ ಹೇಳ್ಬೋದು. ಕೆಲವು ಪೇಷಂಟ್ಸ್ ಈವನ್ ಕಾಲ್ ಸ್ವೆಲ್ಲಿಂಗ್ ಆ ಥರನೂ ಬರ್ಬೋದು. ಡಾಕ್ಟರ್, ಹಾರ್ಟ್ ಹೆಲ್ತ್ಗಾಗಿ ಸ್ಮಾಲ್ ಲೈಫ್ ಸ್ಟೈಲ್ ಚೇಂಜಸ್ ಬಗ್ಗೆ ಹೇಳ್ತೀರಾ? ಮೇಡಮ್, ನಾನು ಕೆಲವು ಸ್ಟೆಪ್ಸ್ ಹೇಳ್ತೀನಿ ನಿಮಗೆ. ಇದಕ್ಕೆ ಯಾವುದೇ ರೀತಿ ಖರ್ಚಾಗಲ್ಲ, ಏನು ಕಷ್ಟನೂ ಆಗಲ್ಲ. ಯಾಕಂದ್ರೆ ಸಿಂಪಲ್ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಅಟ್ಲೀಸ್ಟ್ 40 to 50 ಮಿನಿಟ್ಸ್ ಪರ್ ಡೇ ನೀವು ವಾಕ್ ಮಾಡಿದ್ರೆ ಸಾಕು. ಅದು ನೀವು ವಾರದಲ್ಲಿ 5 to 6 days ಮಾಡಿದ್ರೆ ಸಾಕು. ಯು ಡೆಫಿನೆಟ್ಲಿ ಬ್ರಿಂಗ್ ಎ ಲಾಟ್ ಆಫ್ ಚೇಂಜ್ ಇನ್ ಯುವರ್ ಬಾಡಿ ಅಂಡ್ ಹಾರ್ಟ್ ಹೆಲ್ತ್. ಇದ್ರ ಜೊತೆಗೆ ನೀವು ಇಫ್ ಯು ಸ್ಟಾಪ್ ಸ್ವಿಟಿಂಗ್, ಸ್ಮೋಕಿಂಗ್, ಸಾಲ್ಟ್ ತಿನ್ನೋದ್ರಲ್ಲಿ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಅಟ್ಲೀಸ್ಟ್ ಮಿನಿಮಮ್ ಆಫ್ 1 fruit ಪರ್ ಡೇ ತಗೊಂಡ್ರು ಇನ್ನೂ ತುಂಬಾ ಬಹಳ ಹೆಲ್ಪ್ ಆಗುತ್ತೆ ಮೇಡಮ್. ಎಲ್ಲರೂ ಮಾಡಲೇಬೇಕು ಕಂಪಲ್ಸರಿ ಮೇಡಮ್. ಇದು ಕಾಸ್ಟ್ ಎಫೆಕ್ಟಿವ್, ಇದರಿಂದ ನಿಮ್ದು ಏನು ಹೋಗೋದು ಇಲ್ಲ. ಆಮೇಲೆ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್, sleep madam. At least minimum 7 to 8 hours sleep, and that you have to sleep early so that you can get up early in the morning and be fresh also. Doctor, ಈಗಿನ ಯಂಗ್ಸ್ಟರ್ಸ್ಗೆ ಕೂಡ ಹಾರ್ಟ್ ಅಟ್ಯಾಕ್ ರಿಸ್ಕ್ ಇದೆಯಾ? ಯಂಗ್ ಜನರೇಷನ್ ಕಳೆದ ಒಂದು 5 to 10 years ಇಂದ ಯೂಶಲಿ ಎಲ್ಲ ಪೇಷಂಟ್ಸ್ ನಾವು ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ನೋಡ್ತಿರೋ 60 years ಮೇಲೆ. ಬಟ್ ಈಗೆಲ್ಲ ಅದು ಫೇಸ್ ಶಿಫ್ಟ್ ಆಗಿ ಯಂಗ್ ಪೇಷಂಟ್ಸ್ ಅಲ್ಲೇ ಬರ್ತಾ ಇದೆ ಮೇಡಮ್. ಅದಕ್ಕೆ ಮೇನ್ ರಿಸ್ಕ್ ಬಂದ್ಬಿಟ್ಟು ನಮ್ಮೆಲ್ಲರೂ ಸೆಡೆಂಟರಿ ಲೈಫ್ ಸ್ಟೈಲ್ ಮೇಡಮ್. ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ಯೂಶಲಿ ಅವ್ರು ವರ್ಕೌಟ್ ಎಲ್ಲ ಬಹಳ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ಮಿನಿಮಮ್ ಬಾಡಿಗೆ 30 to 40 minutes ವರ್ಕೌಟ್ ಬೇಕೇ ಬೇಕು. ಅದ್ರ ಜೊತೆಗೆ ಈಟಿಂಗ್ ಹ್ಯಾಬಿಟ್ಸ್ ಅಲ್ಲಿ ತುಂಬಾ ಮಾರ್ಪಾಡು ಮಾಡ್ಕೋಬೇಕು. ನಾವು ಎಲ್ಲರೂ ನಾರಿನಂಶ ಅಂದ್ರೆ ಫೈಬರ್ ಕಂಟೆಂಟ್ ಇರೋ ಐಟಮ್ಸ್ ಯಾವುದು ತಿಂತಾನೆ ಇಲ್ಲ. ಆಮೇಲೆ ವಿ ಆರ್ ಡಿಪೆಂಡೆಂಟ್ ಆನ್ ಮೋಸ್ಟ್ಲಿ ರಿಫೈನ್ಡ್ ಶುಗರ್ಸ್ ಮೇಡಮ್. ಇದ್ರ ಜೊತೆಗೆ ನಾವು ಲೇಟ್ ನೈಟ್ ಸ್ಲೀಪ್ ಮಾಡೋದೆಲ್ಲ ಲೇಟ್ ಮಾಡೋದು. ಆಮೇಲೆ ಸ್ಕ್ರೀನ್ ಟೈಮ್ ಬಹಳ ಇಂಪಾರ್ಟೆಂಟ್ ಮೇಡಮ್. ಸ್ಕ್ರೀನ್ ಟೈಮ್ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ. ಡಾಕ್ಟರ್, ಸ್ಟ್ರೆಸ್ ಇಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆಯಾ? ಎಸ್ ಮೇಡಮ್, ಡೆಫಿನೆಟ್ಲಿ. ಕೆಲವು ಸ್ಟ್ರೆಸ್ ಇಸ್ ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ಸ್ಟ್ರೆಸ್ ಇಂದ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿಯಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಮೇಡಮ್. ಅದ್ರ ಜೊತೆಗೆ ಹಾರ್ಟ್ ರೇಟ್ ತುಂಬಾ ಜಾಸ್ತಿ ಆಗುತ್ತೆ. ಈ ಎರಡು ಕಾಂಬಿನೇಷನ್ ಇದ್ದಾಗ ಇಟ್ ಇಸ್ ವೆರಿ ರಿಸ್ಕಿ ಫಾರ್ ಹಾರ್ಟ್. ಇದ್ರ ಜೊತೆಗೆ ಕೆಲವರಿಗೆ ಕ್ಲಾಟ್ ಫಾರ್ಮೇಷನ್ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಅದೆಲ್ಲ ಬೇಗ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೇಡಮ್. ಮೆಂಟಲ್ ಸ್ಟ್ರೆಸ್ ಎಲ್ಲರೂ ತುಂಬಾ ಈಸಿಯಾಗಿ ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ಶುಗರ್ ಜಾಸ್ತಿ ಇದೆ, BP ಜಾಸ್ತಿ ಇದೆ, ನಾವು ಕ್ವಾಂಟಿಫೈ ಮಾಡಬಹುದು. ಅದಕ್ಕೆ ಪ್ಯಾರಾಮೀಟರ್ಸ್ ಇರುತ್ತೆ. ಮೆಂಟಲ್ ಸ್ಟ್ರೆಸ್ ಯಾರಿಗೂ ಪ್ಯಾರಾಮೀಟರ್ಸ್ ಇರಲ್ಲ, ಅದಕ್ಕೂ ಬರೋದಿಲ್ಲ. ಡಾಕ್ಟರ್, ಪೇಷಂಟ್ಸ್ ಹಾರ್ಟ್ ಡಿಸೀಸ್ ನ ಅರ್ಲಿ ವಾರ್ನಿಂಗ್ಸ್ ರೆಕಗ್ನೈಸ್ ಮಾಡಬಹುದಾ? ಈ ಮೇನ್ ಲಕ್ಷಣಗಳು ಯಾವ್ದು ಗೊತ್ತಾ ಮ್ಯಾಮ್? ಹಾರ್ಟ್ ಪ್ರಾಬ್ಲಮ್ಗೆ ಚೆಸ್ಟ್ ಪೇನ್ ಬಂದ್ಬಿಟ್ಟು ನಮ್ಮ ಸೆಂಟ್ರಲ್ ಪಾರ್ಟ್ ಅದ್ರ ಲೆಫ್ಟ್ ಸೈಡ್ ಚೆಸ್ಟ್ ಪೇನ್ ಬರುತ್ತೆ. ಸಮ್ಟೈಮ್ಸ್ ಈ ಚೆಸ್ಟ್ ಪೇನ್ ಬಂದ್ಬಿಟ್ಟು ನಿಮ್ ಕೈ ಹತ್ರ ಹರಡುತ್ತೆ. ಕೆಲವೊಮ್ಮೆ ಈ ಚೆಸ್ಟ್ ಪೇನ್ ನಿಮ್ಗೆ ದವಡೆ ಹತ್ರನೂ ಹೋಗ್ಬೋದು. ಇದು ಚೆಸ್ಟ್ ಪೇನ್ ಜೊತೆಗೆ ಕೆಲವರಿಗೆ ಬ್ರೀತಿಂಗ್ ಡಿಫಿಕಲ್ಟಿ, ಸ್ವಲ್ಪ ನಡೆದ್ರೆ ಬ್ರೀತಿಂಗ್ ಡಿಫಿಕಲ್ಟಿ ಬರುತ್ತೆ, ಸ್ವಲ್ಪ ಸ್ಟೆಪ್ಸ್ ಸೇರಿದ್ರೆ ಬ್ರೀತಿಂಗ್ ಡಿಫಿಕಲ್ಟಿ ಬರುತ್ತೆ. ಕೆಲವರಿಗೆ ತುಂಬಾ ಎಕ್ಸೆಸಿವ್ ಸ್ವೆಟ್ಟಿಂಗ್, ಎಕ್ಸೆಸಿವ್ ಟೈರ್ಡ್ನೆಸ್, ಇದೆಲ್ಲ ವಾರ್ನಿಂಗ್ ಸೈನ್ಸ್ ಆಫ್ ನಮ್ಮ ಹಾರ್ಟ್ ಡಿಸೀಸ್ ಅಂತ ಹೇಳ್ಬೋದು. ಕೆಲವು ಪೇಷಂಟ್ಸ್ ಈವನ್ ಕಾಲ್ ಸ್ವೆಲ್ಲಿಂಗ್ ಆ ಥರನೂ ಬರ್ಬೋದು. ಡಾಕ್ಟರ್, ಹಾರ್ಟ್ ಹೆಲ್ತ್ಗಾಗಿ ಸ್ಮಾಲ್ ಲೈಫ್ ಸ್ಟೈಲ್ ಚೇಂಜಸ್ ಬಗ್ಗೆ ಹೇಳ್ತೀರಾ? ಮೇಡಮ್, ನಾನು ಕೆಲವು ಸ್ಟೆಪ್ಸ್ ಹೇಳ್ತೀನಿ ನಿಮಗೆ. ಇದಕ್ಕೆ ಯಾವುದೇ ರೀತಿ ಖರ್ಚಾಗಲ್ಲ, ಏನು ಕಷ್ಟನೂ ಆಗಲ್ಲ. ಯಾಕಂದ್ರೆ ಸಿಂಪಲ್ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಅಟ್ಲೀಸ್ಟ್ 40 to 50 minutes ಪರ್ ಡೇ ನೀವು ವಾಕ್ ಮಾಡಿದ್ರೆ ಸಾಕು. ಅದು ನೀವು ವಾರದಲ್ಲಿ 5 to 6 days ಮಾಡಿದ್ರೆ ಸಾಕು. ಯು ಡೆಫಿನೆಟ್ಲಿ ಬ್ರಿಂಗ್ ಎ ಲಾಟ್ ಆಫ್ ಚೇಂಜ್ ಇನ್ ಯುವರ್ ಬಾಡಿ ಅಂಡ್ ಹಾರ್ಟ್ ಹೆಲ್ತ್. ಇದ್ರ ಜೊತೆಗೆ ನೀವು ಇಫ್ ಯು ಸ್ಟಾಪ್ ಸ್ವಿಟಿಂಗ್, ಸ್ಮೋಕಿಂಗ್, ಸಾಲ್ಟ್ ತಿನ್ನೋದ್ರಲ್ಲಿ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಅಟ್ಲೀಸ್ಟ್ ಮಿನಿಮಮ್ ಆಫ್ 1 fruit ಪರ್ ಡೇ ತಗೊಂಡ್ರು ಇನ್ನೂ ತುಂಬಾ ಬಹಳ ಹೆಲ್ಪ್ ಆಗುತ್ತೆ ಮೇಡಮ್. ಎಲ್ಲರೂ ಮಾಡಲೇಬೇಕು ಕಂಪಲ್ಸರಿ ಮೇಡಮ್. ಇದು ಕಾಸ್ಟ್ ಎಫೆಕ್ಟಿವ್, ಇದರಿಂದ ನಿಮ್ದು ಏನು ಹೋಗೋದು ಇಲ್ಲ. ಆಮೇಲೆ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್, sleep madam. At least minimum 7 to 8 hours sleep, and that you have to sleep early so that you can get up early in the morning and be fresh also. Doctor, ಈಗಿನ ಯಂಗ್ಸ್ಟರ್ಸ್ಗೆ ಕೂಡ ಹಾರ್ಟ್ ಅಟ್ಯಾಕ್ ರಿಸ್ಕ್ ಇದೆಯಾ? ಯಂಗ್ ಜನರೇಷನ್ ಕಳೆದ ಒಂದು 5 to 10 years ಇಂದ ಯೂಶಲಿ ಎಲ್ಲ ಪೇಷಂಟ್ಸ್ ನಾವು ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ನೋಡ್ತಿರೋ 60 years ಮೇಲೆ. ಬಟ್ ಈಗೆಲ್ಲ ಅದು ಫೇಸ್ ಶಿಫ್ಟ್ ಆಗಿ ಯಂಗ್ ಪೇಷಂಟ್ಸ್ ಅಲ್ಲೇ ಬರ್ತಾ ಇದೆ ಮೇಡಮ್. ಅದಕ್ಕೆ ಮೇನ್ ರಿಸ್ಕ್ ಬಂದ್ಬಿಟ್ಟು ನಮ್ಮೆಲ್ಲರೂ ಸೆಡೆಂಟರಿ ಲೈಫ್ ಸ್ಟೈಲ್ ಮೇಡಮ್. ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ಯೂಶಲಿ ಅವ್ರು ವರ್ಕೌಟ್ ಎಲ್ಲ ಬಹಳ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ಮಿನಿಮಮ್ ಬಾಡಿಗೆ 30 to 40 minutes ವರ್ಕೌಟ್ ಬೇಕೇ ಬೇಕು. ಅದ್ರ ಜೊತೆಗೆ ಈಟಿಂಗ್ ಹ್ಯಾಬಿಟ್ಸ್ ಅಲ್ಲಿ ತುಂಬಾ ಮಾರ್ಪಾಡು ಮಾಡ್ಕೋಬೇಕು. ನಾವು ಎಲ್ಲರೂ ನಾರಿನಂಶ ಅಂದ್ರೆ ಫೈಬರ್ ಕಂಟೆಂಟ್ ಇರೋ ಐಟಮ್ಸ್ ಯಾವುದು ತಿಂತಾನೆ ಇಲ್ಲ. ಆಮೇಲೆ ವಿ ಆರ್ ಡಿಪೆಂಡೆಂಟ್ ಆನ್ ಮೋಸ್ಟ್ಲಿ ರಿಫೈನ್ಡ್ ಶುಗರ್ಸ್ ಮೇಡಮ್. ಇದ್ರ ಜೊತೆಗೆ ನಾವು ಲೇಟ್ ನೈಟ್ ಸ್ಲೀಪ್ ಮಾಡೋದೆಲ್ಲ ಲೇಟ್ ಮಾಡೋದು. ಆಮೇಲೆ ಸ್ಕ್ರೀನ್ ಟೈಮ್ ಬಹಳ ಇಂಪಾರ್ಟೆಂಟ್ ಮೇಡಮ್. ಸ್ಕ್ರೀನ್ ಟೈಮ್ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ ನಿಮಗೆ. ಡಾಕ್ಟರ್, ಸ್ಟ್ರೆಸ್ ಇಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆಯಾ? ಎಸ್ ಮೇಡಮ್, ಡೆಫಿನೆಟ್ಲಿ. ಕೆಲವು ಸ್ಟ್ರೆಸ್ ಇಸ್ ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ಸ್ಟ್ರೆಸ್ ಇಂದ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿಯಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಮೇಡಮ್. ಅದ್ರ ಜೊತೆಗೆ ಹಾರ್ಟ್ ರೇಟ್ ತುಂಬಾ ಜಾಸ್ತಿ ಆಗುತ್ತೆ. ಈ ಎರಡು ಕಾಂಬಿನೇಷನ್ ಇದ್ದಾಗ ಇಟ್ ಇಸ್ ವೆರಿ ರಿಸ್ಕಿ ಫಾರ್ ಹಾರ್ಟ್. ಇದ್ರ ಜೊತೆಗೆ ಕೆಲವರಿಗೆ ಕ್ಲಾಟ್ ಫಾರ್ಮೇಷನ್ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಅದೆಲ್ಲ ಬೇಗ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೇಡಮ್. ಮೆಂಟಲ್ ಸ್ಟ್ರೆಸ್ ಎಲ್ಲರೂ ತುಂಬಾ ಈಸಿಯಾಗಿ ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ಶುಗರ್ ಜಾಸ್ತಿ ಇದೆ, BP ಜಾಸ್ತಿ ಇದೆ, ನಾವು ಕ್ವಾಂಟಿಫೈ ಮಾಡಬಹುದು. ಅದಕ್ಕೆ ಪ್ಯಾರಾಮೀಟರ್ಸ್ ಇರುತ್ತೆ. ಮೆಂಟಲ್ ಸ್ಟ್ರೆಸ್ ಯಾರಿಗೂ ಪ್ಯಾರಾಮೀಟರ್ಸ್ ಇರಲ್ಲ, ಅದಕ್ಕೂ ಬರೋದಿಲ್ಲ. ಥ್ಯಾಂಕ್ ಯು ಡಾಕ್ಟರ್. A public awareness initiative for healthy heart. Heart beats, happy treats. Lights joy on healthy beats.
Keep it light, keep it smart. Walk each day and love your heart. Eat right, move more. Healthy heart you can't ignore. Skip the stress, take a start. Smile today, protect your heart. By listening to Dr. Abhilash Konda on 29 September 2025 on Radio Mirchi between 10 a.m. to 12 noon. As every heartbeat matters for life. Happy World Heart Day.